Hi everyone, welcome back to my channel. I hope all of you are doing well. So welcome to day 6 of spoken English practice. So already ನಾವು 5 classes ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ everyday 30 sentences ಅನ್ನು ಕಲ್ತಿದ್ದೀವಿ. And all those sentences were very useful, right? ಸೊ ಇವತ್ತಿನ ಕ್ಲಾಸಲ್ಲಿ ಅಗೇನ್ ನಾವು 30 ಸೆಂಟೆನ್ಸಸ್ ಅನ್ನು ಕಲಿತಾ ಇದ್ದೀವಿ. ಇದು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಡೈಲಿ ನೀವು ಯೂಸ್ ಮಾಡುವಂಥ ಸೆಂಟೆನ್ಸಸ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಡೋಂಟ್ ಇಂಪೋಸ್ ಯೋರ್ ಥಾಟ್ಸ್ ಆನ್ ಮೀ. ನಿಮ್ಮ ಆಲೋಚನೆಗಳನ್ನು ನನ್ನ ಮೇಲೆ ಹೇರಬೇಡಿ. ಸೊ ಹೇರೋದಕ್ಕೆ ನಾವೇನು ಹೇಳ್ತೀವಿ? ಇಂಪೋಸಿಂಗ್ ಅಂತ ಹೇಳ್ತೀವಿ. ಡೋಂಟ್ ಇಂಪೋಸ್ ಯೋರ್ ಥಾಟ್ಸ್ ಆನ್ ಮೀ. ಗಿವ್ ಇಟ್ ಅ ಟ್ರೈ. ಒಮ್ಮೆ ಪ್ರಯತ್ನಿಸು. ಸೊ ಒಮ್ಮೆ ಪ್ರಯತ್ನಿಸು ಅಂತ ಹೇಳಲಿಕ್ಕೆ ಗಿವ್ ಇಟ್ ಅ ಟ್ರೈ. ಅಪ್ರೋಚ್ ದ ಹೈಯರ್ ಅಥಾರಿಟಿ. ಉನ್ನತ ಅಧಿಕಾರಿಯನ್ನು ಸಂಪರ್ಕಿಸಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರ್ಕಾರಿಗೆ ಸಂಬಂಧಪಟ್ಟ ಕೆಲಸವಿರುತ್ತೆ ನಮಗೆ. ಸೊ ಅದು ಬೇಗ ಆಗಲ್ಲ. ಅವಾಗ ನಾವೇನು ಹೇಳ್ತೀವಿ? ನಾನು ಉನ್ನತ ಅಧಿಕಾರಿಯನ್ನು ಮೀಟ್ ಮಾಡ್ತೀನಿ, ಅವರನ್ನು ಸಂಪರ್ಕಿಸ್ತೀನಿ ಅಂತ ಹೇಳ್ತೀವಲ್ಲ. ಸೊ ಅವಾಗ ಹೇಳ್ಬೋದು ಅಪ್ರೋಚ್ ದ ಹೈಯರ್ ಅಥಾರಿಟಿ. ಡೋಂಟ್ ಸ್ಪಿಲ್ ದ ಬೀನ್ಸ್. ರಹಸ್ಯವನ್ನು ಹೇಳಬೇಡ. ಡೋಂಟ್ ಸ್ಪಿಲ್ ದ ಬೀನ್ಸ್. ಈ ಸೆಂಟೆನ್ಸಸ್ಸನ್ನು ನಾವು ಫ್ರೇಸಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಲಿಟ್ರಲ್ ಮೀನಿಂಗ್ ಇರಲ್ಲ, ಬಟ್ ಅರ್ಥ ಬೇರೆ ಕೊಡುತ್ತೆ. ಇದನ್ನು ನೀವು ಹಾಲಿವುಡ್ ಮೂವೀಸಲ್ಲಿ ಅಥವಾ ವೆಬ್ ಸೀರೀಸಲ್ಲಿ ನೀವು ಈ ಥರ ಸೆಂಟೆನ್ಸಸ್ಸನ್ನು ನೋಡ್ಬೋದು. ಆ್ಯಂಡ್ ಆಲ್ಸೋ ತುಂಬ ಜನ ಇದನ್ನು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋರು, ಆಥರ್ಸ್ ಆಗಲಿ, ಸೊ ಈ ಥರ ಸೆಂಟೆನ್ಸಸ್ಸನ್ನು ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಯೂಸ್ಫುಲ್. ಹೂಮ್ ಆರ್ ಯು ಟೇಕಿಂಗ್ ಅಲಾಂಗ್. ನೀವು ಯಾರನ್ನ ಕರೆದುಕೊಂಡು ಹೋಗ್ತಿದ್ದೀರಾ ಜೊತೆಗೆ? ಹೇಳ್ತೀವಲ್ಲ, ಯಾರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೀಯಾ ಅಂತ. Whom are you taking along? Be satisfied with whatever you have. ನಿಮ್ಮ ಬಳಿ ಏನಿದೆಯೋ ಅದರಲ್ಲೇ ತೃಪ್ತರಾಗಿರಿ. Be satisfied with whatever you have. ಸೊ ಸ್ಯಾಟಿಸ್ಫೈಡ್ ಅಂದರೆ ತೃಪ್ತರಾಗಿರೋದು ಅಂತ ಅರ್ಥ. Be satisfied ಅಂತ ಹೇಳ್ತೀವಲ್ಲ ಹಾಗೆ. Wait till he comes. ಅವನು ಬರುವವರೆಗೂ ಕಾಯಿ. Wait till he comes. Where is it located? ಅದೆಲ್ಲಿದೆ? ಸೊ ಯಾವುದಾದ್ರು ಒಂದು ಲೊಕೇಶನ್ ನೀವು ಕೇಳಬೇಕಾದ್ರೆ ಅಥವಾ ಸ್ಥಳವನ್ನು ಕೇಳಬೇಕಾದ್ರೆ, ಎಲ್ಲಿದೆ ಇದು ಅಂತ ಕೇಳಬೇಕಾದ್ರೆ ವೇರ್ ಇಸ್ ಇಟ್ ಲೊಕೇಟೆಡ್. ಹೀ ಸ್ಟೋಲ್ ಮೈ ಮನಿ. ಅವನು ನನ್ನ ಹಣವನ್ನು ಕದ್ದನು. ಹೀ ಸ್ಟೋಲ್ ಮೈ ಮನಿ. ಇಟ್ಸ್ ನಾಟ್ ಗುಡ್ ಟು ಬಿ ಗ್ರೀಡಿ. ದುರಾಸೆ ಆಗೋದು ಒಳ್ಳೆಯದಲ್ಲ, ಅಂದರೆ ತುಂಬ ಆಸೆ ಪಡೋದು ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಇಟ್ಸ್ ನಾಟ್ ಗುಡ್ ಟು ಬಿ ಗ್ರೀಡಿ. Where were you all these days? ಇಷ್ಟು ದಿನ ಎಲ್ಲಿದ್ದೆ? Where were you all these days? Where were you all these days? He is very short tempered. ಅವನು ತುಂಬ ಮುಂಗೋಪಿ. ಶಾರ್ಟ್ ಟೆಂಪರ್ಡ್ ಅಂದರೆ ಮುಂಗೋಪಿ. He is very short tempered. I don't have any desire. ನನಗೆ ಯಾವುದೇ ಆಸೆ ಇಲ್ಲ. I don't have any desire. ಶಿ ಈಸ್ ವೆರಿ ಕರೇಜಿಯಸ್. ಅವಳು ತುಂಬ ಧೈರ್ಯಶಾಲಿ. ಶಿ ಈಸ್ ವೆರಿ ಕರೇಜಿಯಸ್. ಸೊ ಧೈರ್ಯಶಾಲಿಗೆ ನಾವು ಇನ್ನೊಂದು ವರ್ಡ್ ಏನು ಯೂಸ್ ಮಾಡ್ಬೋದು? ಬ್ರೇವ್ ಅಂತಾನು ಯೂಸ್ ಮಾಡ್ಬೋದು. ಶಿ ಈಸ್ ವೆರಿ ಬ್ರೇವ್ ಅಂತ ಯೂಸ್ ಮಾಡ್ಬೋದು. ಸೊ ಬ್ರೇವ್, ಕರೇಜಿಯಸ್ ಇದೆಲ್ಲ ಏನು ಧೈರ್ಯಶಾಲಿ ಅಂತಲೇ ಅರ್ಥ ಕೊಡುತ್ತೆ. ಡೋಂಟ್ ವರಿ, ವಿಲ್ ಫೈಂಡ್ ಅ ಸೊಲ್ಯೂಷನ್. ಚಿಂತಿಸಬೇಡ, ನಾವು ಪರಿಹಾರವನ್ನು ಕಂಡುಕೊಳ್ತೇವೆ. ಸೊ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತೀವಲ್ಲ. ಡೋಂಟ್ ವರಿ, ವಿಲ್ ಫೈಂಡ್ ಅ ಸೊಲ್ಯೂಷನ್. ಐ ಡ್ರೆಮ್ಟ್ ಆಫ್ ಯು. ನಾನು ನಿನ್ನ ಬಗ್ಗೆ ಕನಸನ್ನು ಕಂಡಿದ್ದೆ. ಐ ಡ್ರೆಮ್ಟ್ ಆಫ್ ಯು. ಡ್ರೆಮ್ಟ್ ಅಂದರೆ ಪಾಸ್ಟಲ್ಲಿದೆ. ಓಕೆ, ಡ್ರೀಮ್, ಡ್ರೀಮಿಂಗ್, ಡ್ರೆಮ್ಟ್. ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್. ನಾನು ಅವನೊಂದಿಗೆ ಮಾತಾಡಬೇಕಿತ್ತು. ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಸೊ ಶುಡ್ ಹ್ಯಾವ್ ಅಂತ ನಾವು ಯಾವಾಗಲೂ ಯೂಸ್ ಮಾಡಿದಾಗ ಏನರ್ಥ ಕೊಡುತ್ತೆ ಅದು? ನಾನು ಹೀಗೆ ಮಾಡಬೇಕಾಗಿತ್ತು, ನಾನು ಹಾಗೆ ಮಾಡಬೇಕಾಗಿತ್ತು, ಅವನು ಹಾಗೆ ಮಾಡಬೇಕಾಗಿತ್ತು. ಸೊ ಹೇಳ್ತೀವಲ್ಲ, ಒಂದು ಸಿಚುವೇಶನ್ ಆಲ್ರೆಡಿ ಆಗೋಗಿದೆ, ಬಟ್ ಈ ಥರ ಆಗಬೇಕಾಗಿತ್ತು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಆವಾಗ ನಾವು ಶುಡ್ ಹ್ಯಾವ್ ಅಂತ ಯೂಸ್ ಮಾಡಬೇಕಾಗತ್ತೆ. ವೈ ಡಿಂಟ್ ಯು ಕಮ್. ನೀನು ಯಾಕೆ ಬರಲಿಲ್ಲ? ವೈ ಡಿಂಟ್ ಯು ಕಮ್. ಲೆಟ್ ಇಟ್ ಡ್ರೈ. ಅದನ್ನು ಒಣಗಲು ಬಿಡು. ಲೆಟ್ ಇಟ್ ಡ್ರೈ. ಐ ಹ್ಯಾವಂಟ್ ಸ್ಪೋಕನ್ ಟು ಹಿಮ್ ಯೆಟ್. ನಾನು ಇನ್ನೂ ಅವನೊಂದಿಗೆ ಮಾತಾಡಿಲ್ಲ. ಐ ಹ್ಯಾವಂಟ್ ಸ್ಪೋಕನ್ ಟು ಹಿಮ್ ಯೆಟ್. ಯೆಟ್ ಅಂತ ಅಂದರೆ ಇನ್ನೂ ಇಲ್ಲ ಅಂತ ಹೇಳಲಿಕ್ಕೆ. ಇನ್ನೂ ಅನ್ನೋ ವರ್ಡಿಗೆ ನಾವು ಯೆಟ್ ಅಂತ ಯೂಸ್ ಮಾಡ್ತೀವಿ. ಸೊ ಹ್ಯಾವಂಟ್ ಅನ್ನೋ ವರ್ಡ್ ಏನಿದೆ ಅಲ್ಲ,
ಅದನ್ನು ನಾವು ಹ್ಯಾವ್ ನಾಟ್ ಅಂತಲೂ ಹೇಳ್ಬೋದು. ಶಾರ್ಟ್ ಆಗಿ ಹ್ಯಾವಂಟ್ ಅಂತ ಹೇಳ್ತೀವಿ. ಐ ಹ್ಯಾವಂಟ್ ಸ್ಪೋಕನ್ ಟು ಹಿಮ್ ಯೆಟ್. ಸೊ ಯೆಟ್ ಅಂತ ಯೂಸ್ ಮಾಡಿ ಇನ್ನೂ ಸೆಂಟೆನ್ಸಸ್ ನೀವು ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಹ್ಯಾಡ್ ಯುವರ್ ಡಿನ್ನರ್ ಅಂತ ಯಾರಾದರೂ ಕೇಳ್ತಾರೆ, ನಿಮ್ಮ ಊಟ ಆಯ್ತಾ ಅಂತ, ಅಂದರೆ ರಾತ್ರಿ ಊಟ, ಹ್ಯಾಡ್ ಯುವರ್ ಡಿನ್ನರ್. ಸೊ ಅವಾಗ ಏನು ಹೇಳ್ತೀರಾ ನೀವು? ಇನ್ನೂ ಇಲ್ಲ, ಮಾಡಬೇಕು. ಸೊ ಇನ್ನೂ ಇಲ್ಲ ಅಂತ ಹೇಳಬೇಕಾದ್ರೆ ನಾಟ್ ಯಟ್ ಅಂತ ಹೇಳ್ತೀವಿ. ಸೊ ಯಟ್ ಅನ್ನೋ ವರ್ಡ್ಗೆ ಅರ್ಥ ಏನು ಕೊಡುತ್ತೆ? ಇನ್ನೂ ಅಂತ ಅರ್ಥ. ಗಿವ್ ಮಿ ಸಮ್ ಟೈಮ್, ನನಗೆ ಸ್ವಲ್ಪ ಸಮಯ ಕೊಡು. ಗಿವ್ ಮಿ ಸಮ್ ಟೈಮ್. ಕುಡ್ ಯು ಪ್ಲೀಸ್ ಇನ್ಫಾರ್ಮ್ ಹಿಮ್, ದಯವಿಟ್ಟು ಅವನಿಗೆ ಇದನ್ನು ತಿಳಿಸ್ತೀರಾ ಅಥವಾ ಇನ್ಫಾರ್ಮ್ ಮಾಡ್ತೀರಾ? ಹೇಳ್ತೀವಲ್ಲ ಅದನ್ನು ನಾವು ಕುಡ್ ಯು ಪ್ಲೀಸ್ ಇನ್ಫಾರ್ಮ್ ಹಿಮ್. ಹಿ ಲೈಡ್ ಟು ಎವ್ರಿ ಒನ್, ಅವನು ಎಲ್ರಿಗೂ ಸುಳ್ಳು ಹೇಳ್ದ. ಹಿ ಲೈಡ್ ಟು ಎವ್ರಿ ಒನ್. ಐ ನ್ಯೂ ದ್ಯಾಟ್ ಇಟ್ ವೋಂಟ್ ವರ್ಕ್, ಅದು ಕೆಲಸ ಮಾಡೋದಿಲ್ಲ ಅಂತ ನನಗೆ ಮುಂಚೆನೇ ತಿಳಿದಿತ್ತು ಅಂತ ಹೇಳಲಿಕ್ಕೆ ಐ ನ್ಯೂ ದ್ಯಾಟ್ ಇಟ್ ವೋಂಟ್ ವರ್ಕ್. ಶಿ ಈಸ್ ಲರ್ನಿಂಗ್ ದ ವರ್ಕ್, ಅವಳು ಕೆಲಸವನ್ನು ಕಲಿತಾ ಇದ್ದಾಳೆ. ಶಿ ಈಸ್ ಲರ್ನಿಂಗ್ ದ ವರ್ಕ್. ಗ್ರ್ಯಾಜುವಲಿ ಶಿ ಈಸ್ ಇಂಪ್ರೂವಿಂಗ್, ಕ್ರಮೇಣ ಅವಳು ಸುಧಾರಿಸುತ್ತಾ ಇದ್ದಾಳೆ. ಗ್ರ್ಯಾಜುವಲಿ ಶಿ ಈಸ್ ಇಂಪ್ರೂವಿಂಗ್. ಗ್ರ್ಯಾಜುವಲಿ ಅಂದರೆ ಕ್ರಮೇಣ ಅಂತ ಅರ್ಥ. ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್, ಅದರ ಬಗ್ಗೆ ಚರ್ಚೆ ಬೇಡ. ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಆ್ಯಂಡ್ ಎಲ್ಲ ಸೆಂಟೆನ್ಸಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಇದನ್ನು ಯೂಸ್ ಮಾಡಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಸೆಂಟೆನ್ಸಸ್ ನೀವು ಡೈಲಿ ಯೂಸ್ ಮಾಡ್ಬೋದು. ಸೊ ಡೈಲಿ ಇದನ್ನು ನೀವು ಮಾತಾಡೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ತುಂಬ ಈಸಿಯಾಗಿ ಇಂಗ್ಲೀಷನ್ನು ಮಾತಾಡ್ಬೋದು. ಸೊ ಮುಂಚೆ ವೀಡಿಯೋಸ್ ನೀವು ನೋಡಲಿಲ್ಲ ಅಂದರೆ ಆಲ್ ದ 5 ಕ್ಲಾಸಸ್ಸನ್ನು ನೀವು ಕಂಪ್ಲೀಟ್ ಮಾಡಿ ಆ್ಯಂಡ್ ದೆನ್ ಈ 6th ಕ್ಲಾಸಸನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನೀವು 7th ಕ್ಲಾಸಸ್ಸಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗ್ಬೋದು. ಸೊ ಎಲ್ಲ ವೀಡಿಯೋಸ್ 10 ಮಿನಿಟ್ಸ್ ಒಳಗಡೆನೇ ಇದೆ. ಸೊ ಎಲ್ಲ ವೀಡಿಯೋಸನ್ನು ನೋಡಿ. 5 ಕ್ಲಾಸಸ್ ಆಲ್ರೆಡಿ ಏನಾಗಿದೆ, ಸೊ ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ ನೀವು ಮಿಸ್ ಮಾಡ್ಕೊಂಡಿದ್ರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ವಿಡಿಯೋ ನೋಡಾದ್ಮೇಲೆ ಯಾವೆಲ್ಲ ಸೆಂಟೆನ್ಸಸ್ ನಿಮಗೆ ನೆನಪಿದೆ ಅಂತ ಅದನ್ನು ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಏನಾದರೂ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. Thank you so much for watching. We'll meet you in the next video. Till then, take care. Bye-bye.